ಯೂರಿಯಾ ಅಂತಂದ್ರೆ ಇದು ಬೇರೆ ನೀವು ಅಲ್ಲಿ ನೀಮ್ ಕೋಟೆಡ್ ಯೂರಿಯಾ ಅಂತ ಯೂಸ್ ಮಾಡ್ತೀರಿ ಎಲ್ಲೇ ನಿಮ್ಮ ಗೊಬ್ಬರ ಹಾಕೋದು. ಇದು ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಅಂತ ಬರುತ್ತೆ. ನಾವು ಪಶುಗಳ ಸಂಬಂಧನ ಸ್ಪೆಷಲೈಸ್ ಅಂತ ತರ್ತೀವಿ ಕೆಟಲ್ ಫೀಡ್ಗಳು. ಯಾರು ಉಪ್ಪು 1.5% ಹಾಕ್ತೀವಿ, ಸಾಲ್ಟ್ ಅಂತ. ಒಟ್ಟ ನಮಗೆ ನಿಮ್ಮ ಫೀಡ್ ಒಳಗೆ ರೀ ಆಲ್ಮೋಸ್ಟ್ 30-35% ಹಿಂಡಿಗಳು ಬರ್ತವೆ. 30-35% ಹಿಂಡಿ ಯಾವ ಬರ್ತಾವೆ ಅಂತಂದ್ರೆ ಶೇಂಗಾ ಹಿಂಡಿ, ಹತ್ತಿಕಾಳು ಹಿಂಡಿ, ಸೂರ್ಯಕಾಂತಿ ಹಿಂಡಿ ಮತ್ತು ಈ ಥರದ ಹಿಂಡಿಗಳು, ಸಾಸಿವೆ ಹಿಂಡಿ ಎಲ್ಲ ಹಿಂಡಿಗಳು ಬರ್ತಾವೆ. ಅದಾದ ಕೂಡ 20-25% ತೌಡುಗಳು ಬರ್ತವೆ. ತೌಡು ಅಂದ್ರೆ ಅದ್ರೊಳಗೆ ನಿಮ್ಗೆ ಅಕ್ಕಿ ತೌಡು ಇರ್ಬೋದು ರೀ. ಅಕ್ಕಿ ತೌಡ್ರಾಗೂ 2 ಥರ ಬರ್ತವೆ, ವಿತ್ ಆಯಿಲ್, ವಿದೌಟ್ ಆಯಿಲ್. ಎಣ್ಣೆ ರಹಿತ ಅಕ್ಕಿ ತೌಡು, ಎಣ್ಣೆ ಸಹಿತ ಅಕ್ಕಿ ತೌಡು 2 ಥರ ಬಂದು. ಒಂದನೇದು ಹಿಂಡಿ ಆಯ್ತು, ಎಣ್ಣೆ ತೌಡು ಆಯ್ತು. ಇನ್ನು ಮೂರನೇದು ವ್ಯವಸಾಯದ ಇನ್ನಿತರ ಉತ್ಪನ್ನಗಳು ಬರ್ತವೆ. ಅದರೊಳಗೆ ನಿಮಗೆ ರಾಗಿ, ಗೋಧಿ, ಸಜ್ಜಿ, ಗೊಂಜಾಳ ಇವೆಲ್ಲ ಥರದ ಬರ್ತವೆ. ಇವನ್ನ ಬಿಟ್ಟು ನಿಮಗೆ ಫೀಡ್ ಒಳಗೆ ನಾವು ಎಕ್ಸ್ಟ್ರಾ ಏನು ಹಾಕ್ತೇವೆ ಅಂತಂದ್ರೆ ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಯೂಸ್ ಮಾಡ್ತೇವೆ ರೀ, ಉಪ್ಪು ಹಾಕ್ತೇವೆ. ಆಮೇಲೆ MMCF ನಿಮಗೆ ಪ್ಯಾಕೆಟ್ ಸಿಗೋದಿಲ್ಲ, 1 kg ಮಿಡಲ್ ಮಿಕ್ಸರ್ ಪ್ಯಾಕೆಟ್, ಅದನ್ನ ಇದ್ರೊಳಗೂ ಒಂದು ಸ್ವಲ್ಪ ಬಲ್ಕ್ ಕ್ವಾಂಟಿಟಿ ಒಳಗೆ ಹಾಕಿರ್ತೇವೆ ರೀ. ಅದನ್ನು ಬಿಟ್ಟರೆ ಇದ್ರೊಳಗೆ ಹಾಕಿರ್ತೇವೆ ರೀ. ಇಲ್ಲ ಅದನ್ನು ಸಪ್ರೇಟಾಗಿ ಕೊಡ್ಬೇಕು ರೀ. ಇದ್ರೊಳಗೆ ಕಡಿಮೆ ಕ್ವಾಂಟಿಟಿ ಒಳಗೆ ಮಿಕ್ಸ್ ಮಾಡಿರ್ತಾರೆ. ನಾವು ಫೀಡ್ ಅಂತೇಳಿ ಪೌಷ್ಟಿಕಾಂಶ ಸಿಗಲ್ಲ ಅಂತೇಳಿ ಮಿಕ್ಸ್ ಮಾಡಿರ್ತೀವಿ. ಇದ್ರ ಜೊತೆಗೆ ಕಾಕಂಬಿನೂ ಮಿಕ್ಸ್ ಮಾಡ್ತೇವೆ. ಈ ಶುಗರ್ ಫ್ಯಾಕ್ಟ್ರಿ ಒಳಗೆ ಮೊಲಾಸಿಸ್ ಅಂತ ಸಿಗುತ್ತದೆ, ಎಲ್ಲ ಆಗ್ತವೆ ರೀ. ಲಾರ್ಜ್ ಕ್ವಾಂಟಿಟಿ ಒಳಗೆ ನಮ್ಗೆ ಇದು ಮಾಡೋಕ್ಕಾಗಲ್ಲ, ಸಪ್ರೇಟನ್ನ ತಿನ್ನಿಸ್ಬೇಕು. ಇನ್ನೊಂದು ಏನಕ್ಕೈತೆ ಅಂತಂದ್ರೆ ಕೆಲವೊಂದು ಜನ ಏನಕ್ಕೈತಿ ಪೌಡ್ರ್ ಇದ್ರ ಮೇಲೆ ಸರಿಯಾಗಿ ಮಿಕ್ಸ್ ಆಗಲ್ಲ. ಒಣ್ಣೆದ್ದು ಗೆಲ್ಸೋಕ್ ಮುಂದೆ ಏನಕ್ಕೈತಿ ನೀರದು ಸಿಂಪಡಿಸಿದ ಅಂತಂದ್ರೆ ಪೌಡ್ರೆಲ್ಲ ಕೆಳಗೆ ಇರ್ದು ಬಿಡ್ತದೆ. ಈ MMCF ಪೌಡರ್ ಅಂದ್ರೆ ಫುಲ್ ಕೆಮಿಕಲ್ ಮಿನರಲ್ ಇರ್ತದಲ್ಲ, ನೀರಾದ್ರೆ ಬೇರೆ ಆಕೈತಿ, ಅದೇ ಬೇರೆ ಗೋದ್ರೇಜ್ ಕೊಡ್ತಾರಲ್ಲ ಅಂದ್ರೆ ಈಗ ನೋಡ್ರಿ ನಮ್ಮಲ್ಲಿ ಏನಾಗೈತಿ ನಾನಾ ಥರದ ಎಲ್ಲ ಹಿಂಡಿ ತೌಡು ಎಲ್ಲ ಮಿಕ್ಸ್ ಮಾಡ್ತೇವೆ ನಾವು. ಅವ್ರಂಗಿಲ್ಲ, ಒಂದು 3-4 ಥರದ ಮಟೀರಿಯಲ್ ಅಷ್ಟೇ ಯೂಸ್ ಮಾಡ್ತಾರೆ. ಅದನ್ನ ಅಟ್ಟ ನಿಮ್ಗೆ ಪೌಡ್ರ್ ಮಾಡಿ ಫೀಡ್ ತಯಾರು ಮಾಡಿ ಕೊಡ್ತಾರೆ. ಈಗ ಪ್ರೈವೇಟ್ ಕಂಪ್ನಿ ಅಂತಂದ್ರೆ ನ್ಯಾಚುರಲ್ ನಿಮ್ಗೆ ಅವ್ರು ಪ್ರಾಫಿಟ್ ನೋಡೋರು. ಈಗ ರೈತರ ಏಳಿಗೆಕ್ಕಿಂತನೂ ಪ್ರಾಫಿಟ್ ನೋಡೋರು. ನಮ್ದಂಗಲ್ಲ, ಸಂಸ್ಥೆ ಲಾಸ್ ಆದ್ರಾಗಲಿ ನಮ್ಗೆ ಗೌರ್ಮೆಂಟ್ದಿಂದ ಮತ್ತೆ ಅನುದಾನ ಸಿಗ್ತೈತಿ. ಯಾಕಂದ್ರೆ ನಾವು ರೈತರಿಗೆ ಕ್ವಾಲಿಟಿನ ಕೊಡ್ಬೇಕು ಅನ್ನೋದು ನಮ್ದು. ಈಗ ನಂದಿನಿ ಗೋಲ್ಡ್ ಆದ್ರೆ ನಿಮಗೆ ನಿಯರ್ 1200 ಬರ್ತೈತೆ ರೀ, ಬೈಪಾಸ್ ಆದ್ರೆ 1400 ಬರ್ತೈತೆ. ಪ್ಲಸ್ ಅವ್ರ ಮೈನಸ್ 50. ಯಾಕಂದ್ರೆ ಸೊಸೈಟಿದ ಡಿಸ್ಟೆನ್ಸ್ ಇರುತ್ತಲ್ಲ, ಆ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಪ್ಲಸ್ ಅವ್ರ ಮೈನಸ್ 50, 200 ರೂಪಾಯಿ ಫರಕ್ ಆಗ್ತೈತಿ. ಡೈರೆಕ್ಟ್ ಕೊಡಂಗಿಲ್ಲ, ಪ್ರೈವೇಟ್ ಮಾರ್ಕೆಟಿಂಗ್ ಇಲ್ಲ. ಅಲ್ಲಲ್ಲ, ಈಗ KMF ಅಷ್ಟೇ ಒಕ್ಕೂಟಕ್ಕೆ ಅಂದ್ರೆ ಹೆಂಗೆ, ಈಗ ನೀವು ಸೊಸೈಟಿಗೆ ಇಂಡೆಂಟ್ ಹಾಕಿರ್ತೀರಲ್ಲ, ಸೊಸೈಟಿ ವತಿಯಿಂದ ಅವರು ಹಾಲು ಒಕ್ಕೂಟಕ್ಕೆ ಆಯ್ತಾರೆ. ಹಾಲು ಒಕ್ಕೂಟದವರು ನಮಗೆ ಬೇಡಿಕೆ ಕೊಡ್ತಾರೆ. ನಾವು ಈ ಪ್ರೊಸೆಸ್ನೂ ನಿಮಗೆ ಸಪ್ಲೈ ಮಾಡ್ಬೋದು. ಇಲ್ಲ ನೀವು 12 ಲಕ್ಷದಲ್ಲಿ 14 ಏನಿಲ್ಲ ರೀ, ಅದು 1200 ಸೇಮ್ ಇಲ್ಲ ಬರುತ್ತೆ. ಸೊಸೈಟಿಗೆ ಒಂದೊಂದು ಥರ ಇದೆ. ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಒಕ್ಕೂಟದವ್ರು ಅವ್ರ ರೇಟ್ ಈಗ ನೋಡ್ರಿ, ಮುದಾಗ ಎಷ್ಟು ಬರ್ತದೆ ರೀ ನೋಡಲ್ಲ ಅಂದಾಜು ಅಷ್ಟು ನಮ್ಗೆ ಎಕ್ಸಾಕ್ಟ್ ಗೊತ್ತಾಗಿಲ್ಲ. ಅದನ್ನಲ್ಲಿ ಫೈನಾನ್ಸ್ ಒಳಗೆ ಕೇಳ್ಬೇಕು. ಒಕ್ಕೂಟದ ಎಷ್ಟು ಕೊಡ್ಬೇಕಂತ ಮ್ಯಾಟ್ರಿಕ್ ಟನ್ ನೋಡ್ರಿ, ಈಗ ಬಿಜಾಪುರ ಹಾಲು ಒಕ್ಕೂಟದೊಳಗೆ ಎಷ್ಟು ಸೊಸೈಟಿ ಇರ್ತಾರಲ್ಲ, ಎಲ್ಲ ಸೊಸೈಟಿಯಿಂದ ಅವ್ರು ಬೇಡಿಕೆ ತೊಗೊಂಡಿರ್ತಾರೆ. ಟೋಟಲ್ ಓವರ್ ಆಲ್ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಟನ್ ನಮಗೆ ಈ ತಿಂಗಳಿಗೆ ಬೇಕಂತೇಳಿ ಅವ್ರು ಹೇಳ್ತಾರಲ್ಲ, ನಾವು ಅಷ್ಟು ಟನ್ ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತೀವಿ. ನಾ ಕೇಳೋ ಪ್ರಕಾರ ಅಲ್ಲಿ ಕುಳ್ಳ್ಯಾಗ ರೀ 1340 ರೂಪಾಯಿ ಕೊಂಚ ಕೊಡ್ತಾರೆ. ಈಗ ಮುಂದೆ ಮಿಡಲ್ ಮಿಕ್ಸರ್ 14 ರೂಪಾಯಿ ಏನು ತೊಗೊಳತ್ತಾರೆ ಅವರು. 50 kg ಬ್ಯಾಗಲ್ಲ ಎಷ್ಟು ರೀ? 50 kg ಮಿಕ್ಸರ್ ಪ್ಯಾಕೆಟ್ ಒಂದು ಇದು ರೀ, ಹಿಂದಿ ಕ್ಯಾನ್ಸಲ್ 14 ರೂಪಾಯಿ ತೊಗೊಳ್ತಾರೆ. ಮಿನರಲ್ ಮಿಕ್ಸರ್ ಪ್ಯಾಕೆಟ್ ಆಗೈತೆ ನೋಡ್ರಿ, ಇಲ್ಲಿ ತಯಾರಾಕಿ ನಿಮಗೆ 80 ರೂಪಾಯಿ ಬೀಳುತ್ತೆ. ಆದರೆ ಸಬ್ಸಿಡಿ ಮುಖಾಂತರ 35-40 ರೂಪಾಯಿ ನಿಮ್ಗೆ ಸಿಗುತ್ತೆ. ಅದಲ್ಲ ಅಲ್ಲಿ ನಮ್ಮ ಕುಳ್ಳ್ಯಾಗ ರೀ ತೊಗೊಳ್ತಾರೆ. ಮತ್ತು ಒಂದು ಹೇಳಕ್ಕೆ ಒಂದೊಂದು ಮತ್ತು ಒಂದು 10 ರೂಪಾಯಿ ಹಚ್ಕೊಬೇಕು ಅವ್ರಿಗೆ. ಇದು ಹೆಂಗೈತಂದ್ರೆ ಬ್ಯಾಚಿಂಗ್ ರೂಮ್ ಐತೆ. ನೀವು ಅಲ್ಲಿ ಹೋಗಿ ಇಲ್ಲಿ ರುಚಿ ಸರ್ ಅಂತಂದ್ರೆ ನಾನು ಕಾಲ್ ಮಾಡಿ ಹೇಳ್ತೇನೆ ಅವ್ರಿಗೆ. ಇದನ್ನ ಹಾಕಿಟ್ಕೊಂಡು ಹೆಂಗೆ ತಯಾರು ಮಾಡೋಕ್ಕೆ ಒಂದು 5-6 ಸ್ಟೆಪ್ ಅದಾವೆ. ಇವು ಹೆಂಗೆ ಅದಾವ ಅಂತಂದ್ರೆ ಇವೇನು ಕನ್ವೇರ್ ತಿರ್ಗಾತಾವ್ರಲ್ಲ, ಅಲ್ಲಿ ಮ್ಯಾಗ ದೊಡ್ಡ ಬಿನ್ಗಳು ಅದಾವೆ. ಬಿನ್ ಅಂದ್ರೆ ದೊಡ್ಡ ಗಾತ್ರದ್ರು ಡಬ್ಬಿಗಳು ಅಂತ ತಿಳ್ಕೊರಲ್ಲ. ಒಂದೊಂದು ಬಿನ್ನದ ಗಾತ್ರ 20-25 ಟನ್. ಅಂದ್ರೆ ಒಂದು ಬಿನ್ನ್ಯಾಗ 20,000ದಿಂದ 25,000 ಮಟೀರಿಯಲ್ kg ಮಟೀರಿಯಲ್ ಹಿಡಿದೈತಿ. ಅವ್ನೇನು ಮಾಡ್ತೇವೆ ಅಂದ್ರೆ ಇವೇನು ನಿಮ್ಗೆ ಕಾಣತ್ತವ್ರಲ್ಲ ರಾ ಮಟೀರಿಯಲ್ ಏನು ಹೇಳಿದಿಲ್ಲ, ಹಿಂಡಿ ತೌಡು ದವಸಾನೆ 12 ಬಿನ್ ಅದಾವೆ ರೀ. 12 ಬಿನ್ನ್ಯಾಗ ಸಪ್ರೇಟ್ ಮಟೀರಿಯಲ್ ತುಂಬಿಸ್ತಾರೆ. ಅದನ್ನು ಮಿಕ್ಸ್ ಮಾಡಿದ್ರೆ ಸಪ್ರೇಟ್ ತುಂಬಿಸ್ತಾರೆ. ಅಲ್ಲಿಂದ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಆಗ್ತದೆ. ನಿಮಗೇನು ಫಾರ್ಮುಲಾ ಅಂತ ಹೇಳಿಲ್ಲ, ಫಾರ್ಮುಲಲ್ಲಿ ಅಪ್ಲೈ ಮಾಡ್ತಾರೆ. ಸಂಖ್ಯೆ ಮುಖಾಂತರ ಕಂಪ್ಯೂಟರ್ ಹಾಕಿರ್ತಾರೆ. ಬಿನ್ ಮುಖಾಂತರ 1,000 ಟನ್ನಿಗೆ ಯಾವ ಮಟೀರಿಯಲ್ ಎತ್ತಿಸ್ಬೇಕಾದ್ರೆ ಆ ಕಡೆ ಜಗೋದತ್ತೆ ಕೆಳಗೆ.
ಜಕ್ಕೊಂಡು ಎಲ್ಲ ಒಂದು ಮಿಕ್ಸರಾಗಿ ಬಂತಂದ್ರೆ ಇದು ಬೇರೆ ಬೇರೆ ರೀ. ಈಗ ಸುರತಾರಲ್ಲ ಇದು ಅಟ್ಟು ಒಂದೇ ಬಿನ್ನಾಗ ಹೋಗಿ ಬೀಳೈತ್ರಿ ಸಾಸಿವೆ ಹಿಂಡಿ. ಅದು ಒಂದು ಬಿನ್ ತುಂಬಿತಂದ್ರೆ ನೆಕ್ಸ್ಟ್ ಬಿನ್ನಾಗ ಶೇಂಗಾ ಹಿಂಡಿ ಆಗ್ತದೆ. ಹಿಂಗೆ ಇದೇ ರೀತಿ 12 ಬಿನ್ನುಗಳೆಲ್ಲ ತುಂಬಿಸ್ಕೊಂತ ಹೋಗ್ತಾರೆ. ಈ ಚೀಲ ಎಷ್ಟು ಚೀಲ ಇವೆ ಹೊಳ್ಳಿ ಹಾಕಿ ಮಾಡ್ರಿ. ಇವೆಲ್ಲ ಪ್ರೊಸೆಸ್ ಇರ್ತಾರಲ್ಲ ಮತ್ತೆ ಇವೆಲ್ಲ ಪ್ರೊಸೆಸ್ ಇರ್ತಾರೆ ತೋರಿಸ್ತಾರೆ. ನೋಡಿರ್ತಾರೆ ಅವ್ರು ಮತ್ತೆ ಒಂದು ಗೋಚರ ಎಲ್ಲ ತೊಗೊಂಡು ಹೋಗಿ ಖರೀದಿ ಮಾಡಿ ಯಾವ ಸರ್ ಇನ್ನು ಹೊಸ ಚೀಲ ಮಾಡ್ತಾರೆ. ಹಾಂ ಚಲೋ ಮಾಡಿ ಬೇರೆ ನೋಡ ಹಿಂಗೆ ಹಾಕಿಲ್ಲ ಇಲ್ಲಿ ಒಳಗೆ ಹೋಗಿರ್ಬೇಕಾರೆ ಇಲ್ಲಿ ಬ್ಯಾಚಿಂಗ್ ರೂಮ್ ಅಂತ ಐತಿ. ಜೋಶಿ ಸರ್ ಅಂತ ಕೇಳ್ರಿ, ಅವ್ರು ಹೇಳ್ತಾರೆ ನಿಮಗೆಲ್ಲ. ಚಾರ್ಜರ್ ತೊಗೊಂಡೆ ಗಾಡಿ ಗಾಡಿ ಒಂದು ಸ್ವಲ್ಪ ಹಚ್ಕೊಂಡು ನಡೀತಿರಲ್ಲ. ನಡೀತೀವಿ